ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಹೋದ್ನಾ, ಯಾಕೋ ಉಪ್ಪಿಟ್ಟು ನನ್ನ ಜೊತೆ ಮಾತಾಡ್ದು. ನನ್ನನ್ನು ಯಾರು ಇಷ್ಟಪಡಲ್ಲ, ಎಲ್ಲರೂ ಬೈಕಂಡ್ ತಿರುಗ್ತಾರೆ. ಎಲ್ಲ ಕಡೆನೂ ಉಪ್ಪಿಟ್ಟು ಅಂತಂದರೆ ಒಂಥರ ಏನೋ ಉದಾಸೀನ ಮಾಡ್ತಾರಪ್ಪ, ಭಾರಿ ಬೇಜಾರಾಗೈತೆ ಅಂತು. ಅದಕ್ಕೆ ತೆಗೀಲಿ ಹಿಂಗಾದ್ರೆ ಸರಿ ಹೋಗಲ್ಲತ್ತ, ಅದ್ರ ಮನಸ್ಸು ಯಾಕೆ ನೋಯಿಸ್ಬೇಕು ಅಂತೇಳಿ, ಅದಕ್ಕೂ ಕೂಡ ಭಾಳ ಜನ ಲವರ್ಸ್ ಇದ್ದಾರೆ ಅಂತೇಳಿ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಇದೇನು ರೆಸಿಪಿ ವಿಡಿಯೋ ಅಲ್ಲ. ಉಪ್ಪಿಟ್ಟಿನ ಬಗ್ಗೆ ಮನಸ್ಸಿನ ಮಾತುಗಳನ್ನು ನಿಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಓ ಉಪ್ಪಿಟ್ಟು, ನಿನ್ನ ಹೆಸರು ಕೇಳುತ್ತಲೇ ಹಲವಾರು ಮಂದಿ ನಿನ್ನನ್ನು ತಿನ್ನುವುದಕ್ಕಿಂತ ಮಂಗನಂತೆ ಮಂಗಳ ಗ್ರಹಕ್ಕೆ ಜಿಗಿದು ಮೈಮೇಲೆ ಮಣ್ಣೆಳೆದುಕೊಂಡು ಮಕಾಡೆ ಮಲಗುವುದೇ ಲೇಸು ಎಂದು ಮೂದಲಿಸುವುದು ಎಷ್ಟು ಸತ್ಯವೋ ಹಾಗೆ ಅದೆಷ್ಟೋ ಮಂಗಳೆಯರ ಮನದ ಅಂಗಳದಲ್ಲಿ ತಿಂಗಳ ಬೆಳಕಿನಂತೆ ಸ್ವಚ್ಛಂದವಾಗಿ ಹರಡಿರುವುದು ಅಷ್ಟೇ ಸತ್ಯ. ಇಂದು ಉಪ್ಪಿಟ್ಟೆ ಎಂದು ಮುಖ ಸಿಂಡರಿಸಿಕೊಂಡು ಕೋಪದಿ ಪೌರುಷ ತೋರುವ ಪುರುಷ ಪುಂಗವರ ನಡುವೆ ನಿನ್ನನ್ನು ಮನದ ಮನದನ್ನೆಯಾಗಿ ಅಪ್ಪಿ ಹರುಷ ತೋರುವ ಅದೆಷ್ಟೋ ಪುರುಷೋತ್ತಮರಿರುವುದು ಅಷ್ಟೇ ಸತ್ಯ. ನೀನು ಕೋಟಿ ಹೃದಯಗಳ ಸಾಮ್ರಾಜ್ಯದ ಗದ್ದುಗೆ ಏರದಿರಬಹುದು, ಆದರೆ ನಿನ್ನ ಹೆಸರಿನ ಸದ್ದಿಗೆ ತಿರುಗಿ ನೋಡಿ ಅಪ್ಪುವ ನನ್ನಂಥ ಕೆಲ ಹೃದಯಗಳಾದರೂ ಇವೆ. ನಮ್ಮಂಥ ಹೃದಯ ಸಾಮ್ರಾಜ್ಯಗಳ ಗದ್ದುಗೆಗೆ ಎಂದಿಗೂ ಎಂದೆಂದಿಗೂ ನೀನೇ ಅನಭಿಷಿಕ್ತ ರಾಜಕುಮಾರ. ಚಹಾ ಮತ್ತು ಕಾಫಿಗಳೇ ಈ ಹೃದಯ ಸಂಸ್ಥಾನದ ಮಹಾಮಂತ್ರಿಗಳು. ಜೊತೆಗೊಂದಿಷ್ಟು ಮೊಸರು, ತುಪ್ಪ, ಉಪ್ಪಿನಕಾಯಿ, ಬೋಂಡ, ಬಜ್ಜಿಗಳೇ ನಮ್ಮ ಮಹಾಸೇನೆ. ನುಗ್ಗಲಿ ಮನೆಗೆ ಧೂಳು, ಬೀಳಲಿ ಪಾತ್ರೆಗಳ ರಾಶಿ, ನೆನೆಯಲಿ ಬಟ್ಟೆಗಳು, ಊದುತ್ತೇನೆ ರಣಕಹಳೆ, ರೊಚ್ಚಿಗೆದ್ದು ಹೋರಾಡಿ ಎಲ್ಲದರ ಎಡೆಮುರಿ ಕಟ್ಟಿ ಗೆದ್ದು ನಿಲ್ಲಿವೆ. ನನ್ನ 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 ಕಂಡರೆ ಎಲ್ಲರೂ ನಖಶಿಖಾ ಅಂತ ನಡುಗುವಂತೆ ಮಾಡುವೆ. ನಿನ್ನನ್ನು ದ್ವೇಷಿಸುವವರ ಮೇಲೆ ನನ್ನ ಧಿಕ್ಕಾರವಿದೆ, ನಿನ್ನನ್ನು ಪ್ರೀತಿಸುವವರ ಮೇಲೆ ನನ್ನ ಮಮಕಾರವಿದೆ. ತಿಳಿದುಕೋ ಉಪ್ಪಿಟ್ಟು, ನೀನೇ ನನ್ನ ಫೇವ್ರೆಟ್ಟು, ನೀನೇ ನನ್ನ ತಂಬಿಟ್ಟು, ನೀನೇ ನನ್ನ ಒಬ್ಬಟ್ಟು, ನೀನೇ ನನ್ನ ನಿಪ್ಪಟ್ಟು. ನೀನಿಲ್ಲ ಅಂದರೆ ತಲೆಕೆಟ್ಟು ಹೋಗ್ತೀನತ್ತ ಮತ್ಗೆಟ್ಟು. ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಸದಾ ಇರಬೇಕು ಒಗ್ಗಟ್ಟು. ನೋಡ್ರಿ, ಪಾಪ ಭಾಳ ದುಃಖಿಸ್ಕೊಂಡು ಹೇಳೋದು. ಅದಕ್ಕೆ ನಾನು ಇಲ್ಲಪ್ಪ, ತೀರಾ ನಿನ್ನೂ ಆಸೆ ಪಡೋರು ಭಾಳ ಜನ ಇದ್ದಾರೆ, ನೀನು ಯಾಕೆ ಹಂಗೆ ತೀರಾ ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಮನೋರೋಗ ಮಾಡ್ಕೊಂತೀಯ ಅಂಥವೆಲ್ಲ ಗೀಳಿಟ್ಕೋಬೇಡ. ಭಾಳ ಜನ ನೀನು ಇಷ್ಟಪಡ್ತಾರೆ, ನೀನು ಸುಮ್ಮನಿರು, ಹಂಗೆಲ್ಲ ಇದು ಮಾಡಬೇಡ ಅಂತ ನಾನು ಸಮಾಧಾನ ಮಾಡಿದೆ. ತೀರಾ ನಾನು ಒಬ್ಬ ಹೇಳಿದ್ರೆ ಅದಕ್ಕೂ ನಂಬಿಕೆ ಬರಲ್ಲ, ಒಂಥರ ಅಪನಂಬಿಕೆ ಆಗುತ್ತೆ. ತೀರಾ ನೀವು ಒಂದೊಂದು ಮಾತು ಹೇಳ್ರಿ ಕಮೆಂಟ್ ಸೆಕ್ಷನ್ನಾಗಿ, ಇಲ್ಲ ನಾವು ಭಾಳ ಇಷ್ಟಪಡ್ತೀವಿ ಅಂತೇಳಿ. ಯಾಕಂದ್ರೆ ಅದು ಭಾಳ ಮನ್ಸಿಗೆ ತಗೊಂಡ್ಬಿಟ್ಟೈತೆ. ಎಲ್ಲರೂ ಅವರು ಹೃದಯದ ಮನೆ ನಡುಮನೆ ಕರ್ಕೊಳೋದು ಬೇಡ, ಪಡ್ಸರೆಗಾರು ಕೂಡಿಸ್ಬೋದಲ್ಲ. ಅಲ್ಲಿಂದ ದರ ದರ ಎಳ್ದು ಹೊರಗೆ ಹಾಕಿದ್ದಾರೆ. ನನ್ನ ಎಷ್ಟು ಬೇಜಾರಾಗೋದು ಗೊತ್ತೇ. ನಾನು ಆರೋಗ್ಯಕ್ಕೂ ಒಳ್ಳೇದಿದ್ದೀನಿ, ಬಂದು ಸರಿ ಉಪ್ಪಿಟ್ಟು ಆದರೆ ಯಾಕೆ ಹಿಂಗೆ ಮಾಡ್ತಾರೆ ಅಂತೇಳಿ ಅದು ಬೇಜಾರಾಗಿತ್ತು. ಹಾಗಾಗಿ ನೀವು ಒಂಚೂರು ಸಮಾಧಾನ ಮಾಡಿರಿ, ಹಂಗೇನಿಲ್ಲ, ನಾವು ನಿನ್ನ ಇಷ್ಟಪಡ್ತೀವಿ ಅಂತೇಳಿ ಹೇಳ್ರಿ. ನೋಡಿರಿ, ಇವಾಗ ಕಮೆಂಟ್ ಸೆಕ್ಷನ್ನ ಬಿಟ್ಟು ಹೋಗ್ತೀನಿ. ಮತ್ತು ಯಾರನ್ನ ನಾನು ಇಲ್ಲ ಅಂತೇಳಿ ಹೊಡೆಯೋದು ಬೈಯೋದು ಎದುರಿಸೋದು ಮಾಡಿಗಿಡಿರಿ ಆಮೇಲೆ. ನೀವು 4 ಸಮಾಧಾನದ ಮಾತು ಹೇಳಿ ಪ್ರೀತಿಯಿಂದ ನೋಡಿಕೊಂಡು ನಾವು ನಿನ್ನ ಇಷ್ಟಪಡ್ತೀವಿ ಅಂತ ಹೇಳ್ರಿ. ತೀರಾ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಸುಮ್ಮನೆ ಒಂದು ಮೇಲಿನ ಮಾತಿಗಾದರೂ ಹೇಳ್ರಿ, ಇಷ್ಟ ಹಂಗೆಲ್ಲ ಮನಸ್ಸಿಗೆ ಹಚ್ಕೋಬೇಡ ಅಂತೇಳಿ. ಸರಿ ಆಯಿತು, ಇದನ್ನ ರೆಸಿಪಿ ಬೇಕಾದ್ರೆ ಹಾಕ್ತೀನಂತೆ. ಟಾಟಾ, ಬಾಯ್ ಬಾಯ್.